ಈಗ ಅಧಿಕ ಮಾಸ ಆದರೆ ಇರ್ತಕ್ಕಂಥದ್ದು, ಇದೇ ಅಧಿಕ ಮಾಸದಲ್ಲಿ ನೀವು ಅತ್ಯಂತ ಪುಣ್ಯ ಪಡೆಯಲು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ 10 ದಾನಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ. ಓಕೆನಾ. ಸೊ ತುಂಬ ಜನರ ಕೈಯಲ್ಲಿ ದಾನ ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಓಕೆನಾ. ಸೊ ಅವರ ಮನೆಯಲ್ಲಿ ಸಮಸ್ಯೆಯಿಂದೇನೋ ಅವ್ರಿಗೆ ದಾನ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ. ಓಕೆನಾ. ಸೊ ಯಾರ್ಯಾರಿಗೆ ದಾನ ಮಾಡೋದಕ್ಕೆ ಆಗೋದಿಲ್ವೋ, ಸೊ ನೀವು ಈ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಸಾಕಾಗುತ್ತೆ. ಸೊ ನಿಮಗೆ ಅಷ್ಟು ಪುಣ್ಯ ಆದರೆ ಸಿಗ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಆ ಒಂದು ರಹಸ್ಯ ಮಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ಈಗ ಇರ್ತಕ್ಕಂಥದ್ದು ಅಧಿಕ ಮಾಸ. ಹೌದು, ಇದೇ ಅಧಿಕ ಮಾಸದಂದು ನೀವು ದಾನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಾಗ ನೀವು ಈ ಒಂದು ಮಂತ್ರವನ್ನು ಜಪ ಮಾಡಿದ್ರೆ ಸಾಕಾಗುತ್ತೆ. ಅಷ್ಟು ಪುಣ್ಯ ಆದರೆ ಸಿಗ್ತಕ್ಕಂಥದ್ದು, ಅಂತಂದರೆ ದಾನ ಮಾಡುವಷ್ಟು ಪುಣ್ಯ ಆದರೆ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಮೊದಲಿಗೆ ಈ ಒಂದು ಮಂತ್ರವನ್ನು ಪ್ರತಿದಿನ ನೀವು ಜಪ ಮಾಡಬೇಕಾಗಿರುತ್ತೆ ಇಡೀ ಈ ಅಧಿಕ ಮಾಸದಲ್ಲಿ. ಓಕೆನಾ. ಸೊ ಬೆಳಗ್ಗೆನೇ ಬೇಗನೆ ಎದ್ದು ನೀವು ಶುದ್ಧಿಯಾಗಿ ಸ್ನಾನ ಮಾಡಿ ಶುದ್ಧಿಯಾಗಿದ ನಂತರ ಕೃಷ್ಣ ದೇವರ ಮುಂದೆ ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣು ದೇವರ, ನಾರಾಯಣ ದೇವರ ಮುಂದೆ ದೀಪವನ್ನು ಹಚ್ಚಿ. ಓಕೆನಾ. ಸೊ ದೀಪವನ್ನು ಹಚ್ಚಿದ ನಂತರ ಯಾವುದಾದ್ರೂ ಹಣ್ಣನ್ನು ಅಲ್ಲಿ ಇಟ್ಟು ಪೂಜೆಯನ್ನು ಮಾಡಿ. ತುಳಸಿ ಕಂಪಲ್ಸರಿ ಆಗಿರುತ್ತೆ. ಸೊ ತುಳಸಿಯನ್ನು ಇಟ್ಟು ಸಮೇತ ಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿ. ಓಕೆನಾ. ಸೊ ಅದಾದ ನಂತರ 33 ಸಾರಿ ಜಪ ಮಾಡಬೇಕಾಗಿರುತ್ತೆ ಆ ಒಂದು ಮಂತ್ರವನ್ನು. ಓಕೆನಾ. ಸೊ ಇದು ಮಂತ್ರ ಪಠಣೆಯ ಸರಿಯಾದ ನಿಯಮ ಆಗಿರುತ್ತೆ. ಹಾಗಿದ್ರೆ ಮಂತ್ರ ಎಲ್ಲಿದೆ? ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ಸೊ ನೋಡ್ಬೋದಾಗಿರುತ್ತೆ. ಈ ಒಂದು ಮಂತ್ರವನ್ನು ಪ್ರತಿದಿನ ಜಪ ಮಾಡ್ತೀರಿ. ಪ್ರತಿದಿನ 33 ಸಾರಿ ಜಪವನ್ನು ಮಾಡಿದ್ರೆ ಸಾಕಾಗುತ್ತೆ. ನೀವು ಇದೇ ಅಧಿಕ ಮಾಸದಲ್ಲಿ ದಾನ ಮಾಡಿದಷ್ಟು ಪುಣ್ಯ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ನಂತರ ಮಂತ್ರ ಪಠಣೆಯ ಲಾಭ ಏನು? ಓಕೆನಾ. ಸೊ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ. ದೇವರು ನಿಮ್ಮನ್ನು ಯಾವತ್ತೂ ಕಾಪಾಡ್ತಿರ್ತಾರೆ ಅಂತ ಹೇಳಿ ಪುರಾಣಗಳಲ್ಲಿ ನೀಡಲಾಗುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.